ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ಗ್ರೀನ್ ಮಸಾಲ ಪೇಸ್ಟ್ನ ರೆಡಿ ಮಾಡಿಕೊಂಡು ಒಂದು ಫಿಶ್ ತವಾ ಫ್ರೈನ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಒಂದು 15 ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು 2 ಇಂಚು ಶುಂಠಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ದೊಡ್ಡ ಗೆಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ. ಹಾಗೆ ಒಂದು 3/4 ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಪೂರ್ತಿ ಹಿಡಿಯೋಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ತೊಗೊಬೇಕು. ಹಾಗೆ 1ರಿಂದ 1.5 ಸ್ಪೂನ್ ಜೀರಿಗೆ, 1 ಸ್ಪೂನು ಕಾಳುಮೆಣಸು, ಒಂದು ಅರ್ಧ ಹೋಳು ನಿಂಬೆ ಹುಳಿನ ಹಿಂಡ್ಕೊತಾ ಇದ್ದೀನಿ. ಇಲ್ಲಿ ಜಾರಿಗೆ ಹಾಕೊಂಡ್ಬಿಡ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಅರ್ಧ ಸಾಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಸ್ಪೂನ್ ಪುಡಿ ಉಪ್ಪನ್ನ ಬಳಸಿದ್ದೀನಿ. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಫಿಶ್ನ ತೊಗೊಂಡಿರೋದ್ರಿಂದ ಇಷ್ಟು ಮಸಾಲ ನನಗೆ ಬೇಕು. ನೀವು ಕಡಿಮೆ ಒಂದು ಅರ್ಧ kg ಫಿಶ್ ತೊಗೊಂಡ್ರೆ ಇದರಲ್ಲೆಲ್ಲ ಒಂದು ಅರ್ಧ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಪೇಸ್ಟು ಕೂಡ ರೆಡಿ ಮಾಡ್ಕೊಂಬಂದಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಬಿಡೋಣ. ಇದಕ್ಕೇ ಒಂದು 4 ಸ್ಪೂನು ಕಾರ್ನ್ಫ್ಲೋರ್ನ ಇವಾಗ ಸೇರಿಸ್ತಾ ಇದ್ದೀನಿ. ಕೋಟಿಂಗ್ ಚೆನ್ನಾಗಿರುತ್ತೆ, ಬಿಟ್ಕೊಳಲ್ಲ ಅಂತ ಹೇಳಿ. ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಕಾರ್ನ್ಫ್ಲೋರ್ನ. ಟೋಟಲ್ 4 ಸ್ಪೂನ್ ಹಾಕಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೂ ನಾವು ಮಸಾಲ ಎಲ್ಲ ಸಪ್ಪೆ ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೋಬೇಕು ಕಾರ್ನ್ಫ್ಲೋರ್ನ. ಈಗ ಫಿಶ್ಶು, ನಾನಿಲ್ಲಿ ಫಿಶ್ ತೊಗೊಂಡಿರೋದು ಕಾಟ್ಲಾ ಕೆರೆ ಮೀನು ತೊಗೊಂಡಿದ್ದೀನಿ. ನೀವು ಅಂಜಲ್ಲು ಯಾವುದೇ ಥರ ಸಮುದ್ರದ ಮೀನು ಇದೇ ಪ್ರೊಸೀಜರಲ್ಲಿ ಮಾಡ್ಕೋಬೋದು. ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಫಿಶ್ನೆಲ್ಲ. ಈಗ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ದಪ್ಪವಾಗೇ ಕೋಟಿಂಗ್ ಮಾಡ್ಕೊಬೇಕು. ಒಳಗಡೆ ಸೈಡಲ್ಲಿ ಮೇಲ್ಗಡೆ ಎಲ್ಲ ನೋಡಿ ಈ ಥರ. ಅದೇ ಥರ ಎಲ್ಲ ಇಲ್ಲಿ ಉಳಿದಿರೋನು ಮಾಡ್ಕೊಂಬಿಡ್ತೀನಿ. ನಾನು ಇವಾಗ ಎಲ್ಲನೂ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನೀವಿಲ್ಲಿ ನೋಡ್ಬೋದು ಎಷ್ಟು ದಪ್ಪವಾಗಿ ನಾನು ಕೋಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ಅದನ್ನು ಒಂದು 2ರಿಂದ 3 ಗಂಟೆ ನಾವು ರೆಸ್ಟಲ್ಲಿ ಇಡಬೇಕಾಗುತ್ತೆ. ನಾವು ಎಷ್ಟೊತ್ತು ಬಿಡ್ತೀವೋ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳುತ್ತೆ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಕಬ್ಬಿಣದ ತವಾನ ಬಳಸಿದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ತವಾಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ. ಈಗ ತವಾ ಕೂಡ ಕಾದಿತ್ತು. ನಾನೀಗೆಲ್ಲ ಒಂದು 3 ಹಾಕ್ಕೊತೀನಿ. ಬ್ಯಾಚ್ ವೈಸ್ ನಾನು ಬೇಯಿಸ್ಕೊತೀನಿ. ನೀವಿಲ್ಲಿ ನೋಡಿ, ಯಾವುದೇ ಥರ ಒಂದು ಸ್ವಲ್ಪನೂ ತವಾಗ ಅಂಟಿಲ್ಲ ಮಸಾಲ. ಅದಕ್ಕೆ ನಾವು ಜಾಸ್ತಿ ಹೊತ್ತು ಇದನ್ನು ರೆಸ್ಟಿಂಗಲ್ಲಿ ಇಟ್ಬಿಟ್ರೆ ಇದೇ ಥರನೇ ಬರುತ್ತೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಅದು ಎಷ್ಟು ಚೆನ್ನಾಗಿ ಅದು ಸ್ಮೋಕಿ ಎಫೆಕ್ಟು ಮತ್ತು ಸ್ಮೋಕಿ ಸ್ಮೆಲ್ ಬರ್ತಿತ್ತು ಅಂದರೆ ನಾವು ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಆ ಥರ ಕಪ್ಪಿದ್ದಾಗ ಅದು ಸೀದೋಗಿರಲ್ಲ. ಅದು ಕಬ್ಬಿಣದ್ರಲ್ಲಿ ನಾವು ಮಾಡೋದ್ರಿಂದ ಅದು ಹಂಗೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದೊಂದು ಸೈಡು ಬೇಗ ಬೆಂದ್ಬಿಡುತ್ತೆ. ಬೆಂದಿರೋದೆಲ್ಲ ಆಗಿದೆ. ಒಂದೊಂದನ್ನೇ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾವಿವಾಗ ನಿಂಬೆ ಹುಳಿನ ಹಾಕ್ಕೊಂಡು ನಾವು ತಿನ್ಬೋದು. ತುಂಬ ರುಚಿಯಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ರೆಸಿಪಿಗಳಿಗೋಸ್ಕರ ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.